ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಮೊದಲಿಗೆ ಹೆಡ್ಲೈನ್ಸ್. ರೈತರ ಬೆಳೆ ಸಾಲ ಮನ್ನಾ ಮಾಡಿ ಬರಗಾಲ ಘೋಷಣೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚೆನ್ನಮ್ಮ ನಿಧನಕ್ಕೆ ಜೆಡಿಎಸ್ ಸಂತಾಪ ಸಭೆ. ಎಲ್ಲರಿಗೂ ತಾಯಿಯಂತೆ ಅಂತಃಕರಣ ತೋರಿದವರು ಚೆನ್ನಮ್ಮ. ಎಂ ವಿರೂಪಾಕ್ಷಿ. ನಗರಕ್ಕೆ ನಾಗರಿಕ ಸೌಲಭ್ಯ ಒದಗಿಸಲು ನಾಗರಿಕ ವೇದಿಕೆ ಅಸ್ತಿತ್ವಕ್ಕೆ. ಆಡಳಿತ ಸಮಸ್ಯೆ ಗಮನ ತರಲು ನಿರ್ಧಾರ. ಅಮರೇಗೌಡ ಪಾಟೀಲ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ. ರಾಷ್ಟ್ರಪತಿಗಳ ಮಧ್ಯಪ್ರವೇಶಕ್ಕೆ ಲಿಜೆಂಡ್ ಟಿಪ್ಪು ಸುಲ್ತಾನ್ ಸಂಘ ಒತ್ತಾಯ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 3 ವರ್ಷ. ದೇವಸುಗೂರು ಗ್ರಾಮ ಪಂಚಾಯಿತಿಯಿಂದ ಜನಾಭಿಪ್ರಾಯ ಸಂಗ್ರಹ. ಜಿಲ್ಲೆಯ ರೈತರ ಸಂಪೂರ್ಣ ಸಾಲ ಮನ್ನಾ, ಬರಗಾಲ ಘೋಷಣೆ, ಬಿಡದಿ ರೈತರ ಭೂಸ್ವಾಧೀನ ಪ್ರಕ್ರಿಯೆ ಸ್ಥಗಿತ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಸ್ಥಾನಿಕಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಿಡದಿ ಪ್ರದೇಶದಲ್ಲಿ ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆಯನ್ನು ತಕ್ಷಣವೇ ನಿಲ್ಲಿಸಬೇಕು. ಭೂ ಸುಧಾರಣೆ ಕಾಯ್ದೆಗೆ ತರಲಾಗಿರುವ ತಿದ್ದುಪಡಿಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ದೇಶದಾದ್ಯಂತ ಬರಗಾಲದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇರುವುದರಿಂದ ಯಾವುದೇ ವಿಳಂಬ ಮಾಡದೆ ಎಸ್ಡಿಆರ್ಎಫ್ ಹಾಗೂ ಎನ್ಡಿಆರ್ಎಫ್ ನಿಧಿಗಳನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರ ಬ್ಯಾಂಕ್ ಹಾಗೂ ಖಾಸಗಿ ಹಣಕಾಸು ಸಂಸ್ಥೆಗಳಿಂದ ಪಡೆದಿರುವ ಪ್ರಸ್ತುತ ಹಾಗೂ ಹಿಂದಿನ ಸಾಲಿನ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು. ಹಿಂದಿನ ವರ್ಷಗಳ ಕೃಷಿ ಸಾಲಗಳ ಮೇಲೆ ಬಡ್ಡಿಯನ್ನು 2 ವರ್ಷಗಳ ಕಾಲ ವಿಧಿಸದಂತೆ ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಬೆಳೆ ವಿಮೆ ಯೋಜನೆಯಲ್ಲಿರುವ ಗೊಂದಲಗಳನ್ನು ನಿವಾರಿಸಿ ಗ್ರಾಮೀಣ ಭಾಗದಲ್ಲಿ ವಿಶೇಷ ಅಭಿಯಾನ ನಡೆಸಿ ಪ್ರತಿಯೊಬ್ಬ ರೈತನಿಗೂ ಬೆಳೆ ವಿಮೆ ಸೌಲಭ್ಯ ತಲುಪುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಹೋಬಳಿಗಳನ್ನು ಬರಪೀಡಿತ ಪ್ರದೇಶಗಳೆಂದು ಘೋಷಿಸಿ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರವನ್ನು ಸರ್ಕಾರದಿಂದ ಒದಗಿಸಬೇಕು. ರೈತರ ಅನುಕೂಲಕ್ಕಾಗಿ ಹೊಸ ಏತ ನೀರಾವರಿ ಯೋಜನೆಗಳು, ಕಾಲುವೆ ಅಭಿವೃದ್ಧಿ ಹಾಗೂ ಕೆರೆ ತುಂಬಿಸುವ ಯೋಜನೆಗಳನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಪದೇ ಪದೇ ಅನಗತ್ಯ ವಿದ್ಯುತ್ ಕಡಿತವಾಗುತ್ತಿರುವುದರಿಂದ ರೈತರಿಗೆ ಬೆಳೆಗಳಿಗೆ ನಿರಂತರ 12 ಗಂಟೆಗಳ 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಸುಟ್ಟಿರುವ ವಿದ್ಯುತ್ ಪರಿವರ್ತಕಗಳನ್ನು ವಿಳಂಬವಿಲ್ಲದೆ ಬದಲಾಯಿಸಬೇಕು ಎಂದು ಒತ್ತಾಯಿಸಿದರು. ರಸಗೊಬ್ಬರ ವಿತರಣೆ ಸಂದರ್ಭದಲ್ಲಿ ಒಟಿಪಿ ಹಾಗೂ ಎಫ್ಐಡಿ ಸಂಖ್ಯೆ ಸಂಬಂಧ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳನ್ನು ಪರಿಹರಿಸಿ ರೈತರಿಗೆ ಸುಗಮವಾಗಿ ರಸಗೊಬ್ಬರ ವಿತರಿಸಬೇಕು. ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ರೈತರನ್ನು ಕಚೇರಿಗಳಿಗೆ ಅಲೆದಾಡಿಸದೆ ತ್ವರಿತವಾಗಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕಳೆದ 4 ತಿಂಗಳಿಂದ ಸರ್ವೆ ಕಾರ್ಯಗಳು ಸ್ಥಗಿತಗೊಂಡಿದ್ದು ಸುಮಾರು 10,000ಕ್ಕೂ ಹೆಚ್ಚು ರೈತರು ಸರ್ವೆ ಪ್ರಕರಣಗಳ ಬಾಕಿ ಉಳಿದಿವೆ. ಜಿಲ್ಲಾಡಳಿತ ಇದನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಪರಿಹಾರ ಕಲ್ಪಿಸಬೇಕು ಎಂದು ಮನವಿ ಮಾಡಿದರು. ಸರ್ಕಾರ ಕೈ ಬಿಡಲೇಬೇಕು, ಕೈ ಬಿಡಲೇಬೇಕು. ಸರ್ಕಾರ ಬಿಡಲೇಬೇಕು. ಸರ್ಕಾರ ಭೂಸ್ವಾಧೀನ ಮಾಡೋದಕ್ಕೆ ಕೈ ಬಿಡಲೇಬೇಕು. ಬೇಕೇ ಬೇಕು. ಬಲವಂತ ಭೂಸ್ವಾಧೀನ ಕೈ ಬಿಡಲೇಬೇಕು. ಬಲವಂತದ ಭೂಸ್ವಾಧೀನ ಕೈ ಬಿಡಲೇಬೇಕು. ರದ್ದುಗೊಳಿಸಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಕರ್ನಾಟಕದ ರಾಜ್ಯ ರೈತ ಸಂಘಕ್ಕೆ
ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ರೈತರ ಮುಖಾಂತರ ಮನವಿ ಪತ್ರ. ಮಾನ್ಯರೇ, ವಿಷಯ ರಾಯಚೂರು ಜಿಲ್ಲೆಯ ರೈತರ ಸಂಪೂರ್ಣ ಸಾಲ ಮನ್ನಾ, ಬರಗಾಲ ಘೋಷಣೆ ಹಾಗೂ ಬಿಡದಿ ರೈತರ ಹೋರಾಟಕ್ಕೆ ಬಲವಂತ ಭೂ ಸ್ವಾಧೀನ ಕೈ ಬಿಡುವ ಕುರಿತು ಈ ಮೇಲ್ಕರ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ರಾಯಚೂರು ನಮ್ಮಲ್ಲಿ ಮನವಿ ಮಾಡಿರುವುದೆಂದರೆ ಜುಲೈ 21, 2026ರಂದು ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ರಾಜ್ಯ ಮಟ್ಟದ ಹೋರಾಟ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಬ್ದುಲ್ ಮಜೀದ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತಿಮ್ಮಪ್ಪ ಬಾಪೂರು, ಜಿಲ್ಲಾ ಕಾರ್ಯದರ್ಶಿ ಇಬ್ರಾಹಿಂ ಮಾಸ್ದೊಡ್ಡಿ, ರೈತ ಮುಖಂಡರಾದ ಶೆಟ್ಟಿ ಬಾಪೂರು, ಜಂಬಯ್ಯ ದಾಸೂರು, ಕೆ ವೀರೇಶ್ ಗೌಡ, ರಮೇಶ್ ಗಾಣದಾಳ, ನರಸಪ್ಪ ರಾಳದೊಡ್ಡಿ, ದೇವಪ್ಪ ಜೇಗರಕಲ್, ರಾಮನಗೌಡ ದೇವದುರ್ಗ, ಸಣ್ಣ ನರಸಿಂಹಲು ಬಾಪೂರು, ಈರಣ್ಣ ಪರಂಗಿ, ಚಾಂದಸಾಬ್ ಕಡಗಂದೊಡ್ಡಿ, ನರಸರೆಡ್ಡಿ ಬಾಯಿದೊಡ್ಡಿ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ದೇವೇಗೌಡರ ವೈಯಕ್ತಿಕ ಜೀವನ ಹಾಗೂ ರಾಜಕೀಯ ಸಾಧನೆಯಲ್ಲಿ ಅವರ ಪತ್ನಿ ಚೆನ್ನಮ್ಮ ಅವರ ಕೊಡುಗೆ ಬಹುದೊಡ್ಡದಾಗಿದ್ದು, ಅವರನ್ನು ಕಳೆದುಕೊಂಡ ಕರ್ನಾಟಕದ ಜನತೆ ತುಂಬಲಾರದ ನಷ್ಟವಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಇತ್ತೀಚೆಗೆ ನಿಧನರಾದ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇತ್ತೀಚೆಗೆ ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದು, ಇಡೀ ಕರ್ನಾಟಕದ ಜನತೆಗೆ ಹೆತ್ತ ತಾಯಿಯನ್ನು ಕಳೆದುಕೊಂಡಷ್ಟು ನೋವಾಗಿದೆ. ಎಲ್ಲ ಪಕ್ಷಗಳು ಕೂಡ ಪಕ್ಷ ಭೇದವನ್ನು ಮರೆತು ಚೆನ್ನಮ್ಮ ಅವರನ್ನು ನೆನಪು ಮಾಡಿಕೊಳ್ಳುತ್ತಿದ್ದು, ದೇವೇಗೌಡರ ವೈಯಕ್ತಿಕ ಮತ್ತು ರಾಜಕೀಯ ಸಾಧನೆಯಲ್ಲಿ ಚೆನ್ನಮ್ಮ ಅವರ ಪಾತ್ರ ಬಹುದೊಡ್ಡದಾಗಿದೆ. ಮನೆಗೆ ಬಂದ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ಅತ್ಯಂತ ಪ್ರೀತಿ, ವಿಶ್ವಾಸ ಮತ್ತು ಕಾಳಜಿಯಿಂದ ನೋಡುತ್ತಿದ್ದರು ಎಂದರು. ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಕರ್ನಾಟಕದ ಜನತೆ ಸ್ವಂತ ಎಂಥ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಟ್ಟಿಗೆ ಮಾತಾಡ್ತಕ್ಕಂಥದ್ದು ನೋಡಿದ್ರೆ ಎಲ್ಲ ಪಕ್ಷಗಳು ಪಕ್ಷಭೇದವಾಗಿ ಮರೆತು ಚೆನ್ನಮ್ಮವರ ನೆನಪು ಮಾಡಿಕೊಳ್ತಕ್ಕಂಥದ್ದು ನೋಡಿದರೆ ಅವರ ಕೆಲಸ ಎಂಥದ್ದಾಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಗಂಡನ ಸಾಧನೆಯ ಹಾದಿಯಲ್ಲಿ ಹೆಂಡತಿಯ ಪಾತ್ರ ಬಹಳ ದೊಡ್ಡದು, ಬಹು ದೊಡ್ಡದು ಅಂತಕ್ಕಂಥದ್ದು ನಾವೆಲ್ಲ ಕಡೆ ಕೇಳ್ತಿದ್ವಿ. ಅದು ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಬ್ಬ ಗಂಡ, ಒಬ್ಬ ಮನುಷ್ಯ ಏನೇ ಸಾಧನೆ ಮಾಡಿದರೂ ಕೂಡ ಅದರಿಂದ ಅವರು ಹೆಂಡತಿ, ಅವರ ಪತ್ನಿ, ಅವ್ರ ಕೈ ಹಿಡಿದವರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಆದರೆ ಇವತ್ತು ಚೆನ್ನಮ್ಮ
ಅಜ್ಜಿಯವರ ಸಾಧನೆ, ಅವರು ಮನೆಗೆ ಭೇಟಿ ಕೊಡ್ತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತನಲ್ಲಿ ಅವ್ರು ತೋರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅವ್ರು ಕೊಡ್ತಕ್ಕಂಥ ಎಲ್ಲನೂ ಕೂಡ ಇವತ್ತು ಕರ್ನಾಟಕದ ಜನತೆ ನೆನಪು ಮಾಡಿಕೊಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರ ಅಂತಿಮ ಸಂಸ್ಕಾರ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಪಕ್ಷಗಳ ನಾಯಕರುಗಳು ಭಾಗವಹಿಸಿ ಅವರನ್ನು ನೆನಪು ಮಾಡಿಕೊಂಡಿರ್ತಕ್ಕಂಥದ್ದು. ಅವ್ರ ಮನೇಲಿ ಅವ್ರ ಕೈಯಿಂದ ನಾವು ಊಟ ಮಾಡಿದ್ವಿ ಅಂತಕ್ಕಂಥದ್ದು. ನಾನು ಹಲವಾರು ಸುಮಾರು ಒಂದು 7-8 ಸಲ ಆ ತಾಯಿಯ ಕೈಯಿಂದ ಊಟ ಮಾಡಿದ್ದೀನಿ. ಭಾಳಷ್ಟು ನೆನಪುಗಳು ಬರ್ತಕ್ಕಂಥದ್ದು. ಹೆಣ್ಣು ಅಂದರೆ ಆ ಮನೆಯ ಗೌರವ ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದ್ರಲ್ಲಿ ಇವರು ಎಲ್ಲರಿಗಿಂತ ಅತಿ ಹೆಚ್ಚು ಮಟ್ಟದಲ್ಲಿ ಚೆನ್ನಮ್ಮಾಜಿಯವರು. ಇದೇ ವೇಳೆ ಪಕ್ಷದ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಣಧಾಳ ಮಾತನಾಡಿ, ಚೆನ್ನಮ್ಮವರು ಅನ್ನಪೂರ್ಣೇಶ್ವರಿಯ ಸ್ವರೂಪವಾಗಿದ್ದರು. ಮನೆಗೆ ಬರುವ ಪ್ರತಿಯೊಬ್ಬರ ಮೇಲೆ ಅತೀತವಾದ ಪ್ರೀತಿ, ಕಾಳಜಿ ತೋರುತ್ತಿದ್ದರು. ಅವರಿಗೆ ಸರಿಸಾಟಿ ಯಾರೂ ಇಲ್ಲ. ದೇವೇಗೌಡರಿಗೆ ಇದ್ದ ಅತಿ ದೊಡ್ಡ ಬಲ ಎಂದರೆ ಅದು ಚೆನ್ನಮ್ಮ ಅವರಾಗಿದ್ದರು ಎಂದರು. ಮೇಲೆ ಮತ್ತು ನಾವು ಮೇಲೆ ಇರ್ತೀವಲ್ಲ, ಕೆಳಗಡೆ ಯಾರು ಇದ್ದಾರ ಮೇಲೆ ಇರ್ತಾರ ಅಂತ ಒಂದು ದೊಡ್ಡ ಗುಣ ಆ ತಾಯಿ. ಇವತ್ತು ಚೆನ್ನಮ್ಮ ಅಮ್ಮಗೆ ಸರಿಸಾಟಿ ಯಾರಿಲ್ಲ. ಆ ತಾಯಿ ಒಂದು ಅನ್ನಪೂರ್ಣೇಶ್ವರಿ. ಯಾಕಂದರೆ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ಅದು ಅದ್ಭುತ. ಅವರೇನೊಬ್ಬ MLA ಅಲ್ಲ, ಮಂತ್ರಿ ಅಲ್ಲ, MP ಅಲ್ಲ, ಆದರೆ ಅವ್ರ ಪ್ರೀತಿ, ಅವ್ರು ಕೊಟ್ಟಂಥ ಒಂದು ವಿಶ್ವಾಸ, ಆ ದೇವೇಗೌಡರಿಗೆ ಇರುವಂಥ ಒಂದು ಬಲ ಚೆನ್ನಮ್ಮಮ್ಮ. ಆ ಚೆನ್ನಮ್ಮಮ್ಮ ಇವತ್ತು ಆಗಲಿ 4ನೇ ದಿವಸಕ್ಕೆ ಆಯಿತು. ಆ ಚಿರನಿದ್ರೆಯಲ್ಲಿ ಜಾರಿದ್ದಾರೆ ಅವರು. ಆ ದೇವರು, ಆ ತಾಯಿ ಅವರ ಕುಟುಂಬಕ್ಕೆ ಶಾಂತಿ ಕೊಟ್ಟು ಕೊಡಬೇಕಂತೇಳಿ ಹೇಳುತ್ತಾ, ಆ ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ನಾವು ಕಡಿಮೆನೇ. ಅಂಥ ದೊಡ್ಡ ವ್ಯಕ್ತಿ. ಆ ತಾಯಿಗೆ ಇನ್ನೂ ದೇವರು ಅವರಿಗೆ ಮಕ್ಕಳಿಗೆ ಇನ್ನೂ ಶಕ್ತಿ ಕೊಡಲಂತೇಳಿ. ಪಕ್ಷದ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ಮಾತನಾಡಿ, ಪ್ರತಿ ಬಾರಿಯೂ ಚೆನ್ನಮ್ಮ ಅವರು ಯಾರೇ ಭೇಟಿ ಕೊಟ್ಟಾಗಲೂ ಅವರ ಮತ್ತು ಅವರ ಕುಟುಂಬದವರ ಕುಶಲೋಪರಿ ವಿಚಾರಿಸುತ್ತಿದ್ದರು. ಅಂತಹ ತಾಯ್ತನದ ಗುಣ ಚೆನ್ನಮ್ಮ ಅವರಲ್ಲಿತ್ತು. ರಾತ್ರಿಯಾದರೂ ಊಟ ಮಾಡಿದ್ದೀರಾ ಎಂದು ವಿಚಾರಿಸಿ ತಮ್ಮ ಕೈಯಿಂದಲೇ ಅಡುಗೆ ಮಾಡಿ ಬಡಿಸುತ್ತಿದ್ದ ಮಹಾತಾಯಿಯಾಗಿದ್ದರು. ಅವರನ್ನು ಕಳೆದುಕೊಂಡಿರುವುದು ಅತ್ಯಂತ ನೋವುಂಟು ಮಾಡಿದೆ ಎಂದು ತಿಳಿಸಿದರು. ಇವತ್ತು ವಿಶೇಷವಾಗಿ ನಾನು ಅವ್ರ ಜೊತೆ ಹಲವಾರು ಸಂದರ್ಭಗಳನ್ನು ಹಂಚಿಕೊಂಡಿದ್ದೀನಿ. ಯಾಕಂತಂದರೆ ಅಂದಿನ ಅಧ್ಯಕ್ಷರಾದಂಥ ಶೇಖ್ ರಿಜ್ವಾನ್ ಅವರು ನನಗೆ ಪ್ರಧಾನ ಕಾರ್ಯದರ್ಶಿ ಮಾಡಿದಾಗ ನಾನು ರಿಜ್ವಾನ್ ಅವ್ರ ಜೊತೆ ಸದಾ ಇರ್ತಿದ್ದೆ. ಆವಾಗ ನಾನು ರಿಜ್ವಾನ್ ಸಾಹೇಬರು ಸದಾ ದೇವೇಗೌಡರ ಮನೆಗೆ ಹೋಗ್ತಾ ಇದ್ದೆ. ಹಲವಾರು ಸಂದರ್ಭಗಳಲ್ಲಿ ನಾವು ಹೋದಾಗ ಶ್ರೀಮತಿ ಚೆನ್ನಮ್ಮ ಅವರು ನಮಗೆ ರಿಜ್ವಾನ್ ಅವರಿಗೆ ಉಪ್ಪಿಟ್ಟು ಮಾಡಿಕೊಟ್ಟುವಂಥ ಸಂದರ್ಭ ಇದೆ. ನಾನು ಉಪ್ಪಿಟ್ಟು ತಿಂದಿದ್ದೆ. ಕಳೆದ ಬಾರಿ ಒಂದು ಸಲ ಕಳೆದ 10 ವರ್ಷ 15 ವರ್ಷಗಳ ಹಿಂದೆ ರಂಗಪ್ಪ ನಾಯಕ್ ಅವರಿಗೆ JDS ಪಕ್ಷದಿಂದ ಏನು MP ಟಿಕೆಟ್ ಕೊಡಬೇಕಂತ ಅವರು ಆಸೆ ಮಾಡಿದಾಗ ರಿಜ್ವಾನ್ ಅವರು ನನ್ನ ಮತ್ತು ಇವರು ಶೇಖ್ ರಿಜ್ವಾನ್ ಅವ್ರನ್ನ ಕಳಿಸಿದರು ದೇವೇಗೌಡರ ಸಾಹೇಬ್. ನಾವು ಪ್ರಧಾನಿ ದೇವೇಗೌಡರ ಹತ್ರ ಹೋದಾಗ ಅವರು ಅಲ್ಲಿಲ್ಲ ಹೊಳೆ ನರಸೀಪುರಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಹೊಳೆ ನರಸೀಪುರಕ್ಕೆ ಹೋದಿದ್ವಿ. ರಾತ್ರಿ ಹೋದಾಗ 10:30 11 ಆಗಿತ್ತು. ಹೋದಾಗ ಅವಾಗ ನಮ್ಮ ದೇವೇಗೌಡರು ಭೇಟಿಯಾದಾಗ ದೇವೇಗೌಡರು ಚಳಿ ಕಾಸ್ಕೊಂಡು ಕೂತಿದ್ರು. ರಾತ್ರಿ 10 11 ಗಂಟೆ ಆಗಿತ್ತು ಚಳಿಗಾಲದಲ್ಲಿ. ನಾವು ಹೋದಾಗ ರಿಜ್ವಾನ್ ಅವ್ರನ್ನ ನಾನು ಮನೆ ಮಾಡಿಕೊಂಡು, ರಿಜ್ವಾನ್ ಅವರು ಯಥಾರ್ಥ ಸ್ವಭಾವದವರು, ಅವ್ರು ಏನಿದ್ರು ಮನಸ್ಸು ಬಿಚ್ಚಿ ಮಾತಾಡೋರು. ಅವರಿಗೆ ಊಟ ಆಯ್ತಾನಂತ ಕೇಳಿದ್ರು ದೇವೇಗೌಡರು. ಇಲ್ಲ, ನಾವು ಮಾಡಿ ಬಂದಿಲ್ಲ, ಯಾವುದೂ ಸಿಕ್ಕಿಲ್ಲ. ಆಗ 11 ಗಂಟೆ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ನಮ್ಮ ಸಲಹೆಗೆ ನನಗೆ ರಿಜ್ವಾನ್ ಸಾಹೇಬ್ ನಮ್ಮ ಜಿಲ್ಲಾಧ್ಯಕ್ಷ ಇಂದಿನವರಿಗೆ ಉಪ್ಪಿಟ್ಟು ಮಾಡಿ ಕಾಫಿ ಮಾಡಿದಂಥ ಸಂದರ್ಭ ಇವಾಗಲೂ ನನ್ನ ಮನಸ್ಸಿನಲ್ಲಿದೆ. ಯಾಕಂತಂದರೆ ಅವತ್ತು ನಾವು ಅಷ್ಟು ದೂರ ಹೋಗಿದ್ದೀವಿ ಅಂಥೇಳಿ ಅವರು ಕೊಡ್ತಾಯಿದ್ರು. ಆಮೇಲೆ ಇನ್ನೊಂದು, ರಿಜ್ವಾನ್ ಅವರಿಗೂ ನಮಗೂ ಯಾವಾಗಲೂ ಅವರು ಒಂದು ಮಾತು ಕೇಳ್ತಾಯಿದ್ರು. ಯಾರೇ ಹೋಗಲಿ ನಮ್ಮ ಪಕ್ಷದವರು ಫಸ್ಟ್ ಅವರು ನಿಮ್ಮ ಕುಟುಂಬ ಹೆಂಗಿದೆ, ನಿಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಚೆನ್ನಾಗಿದ್ದಾರೆ ಅಂತ ಕೇಳ್ತಾಯಿದ್ರು. ಇದು ಅವರ ಸ್ವಭಾವ. ಇವತ್ತು ಸಾಕಷ್ಟು ಲಕ್ಷಾಂತರ ಜನ ಇವತ್ತು ಅಲ್ಲಿ ಹೋಗಿ ಕಾರ್ಯಕರ್ತರು ಅವ್ರ ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿದ ಮುಖ್ಯ ಏನಂತಂತಂದರೆ ಅವರು ಅತಿಥಿ ಸತ್ಕಾರ ಮಾಡೋದಲ್ಲಿ ನಂಬರ್ 1. ಯಾರೇ ಬರಲಿ, ಸಾಮಾನ್ಯ ಜನರು ಬಂದ್ರೂ ಅವರಿಗೆ ಟಿಫನ್ ಮಾಡಿ ಕಳಿಸೋದು. ಮತ್ತು ಕೆಲವರು ಬಡವರು ಊರಿನಿಂದ ಬಂದಿದ್ದವರಿಗೆ ದುಡ್ಡಿಲ್ಲ ಅಂತಂದರೆ ತಾವೇ ಮನೆ ಹಿಂದುಗಡೆ ಕರೆದು ದುಡ್ಡು ಕೊಡುವಂಥ ಹಲವಾರು ಸಂದರ್ಭಗಳು ನೋಡಿದ್ವಿ. ಇವತ್ತು
ಇಂದಿನ ದಿನಗಳಲ್ಲಿ ದಾಂಪತ್ಯ ಜೀವನ ಏನಾಗಿದೆ ಅಂದರೆ ಇಂದಿನ ಯುವಕರು ಅವರ ಮಾದರಿಯಾಗಿ ತಗೋಬೇಕು. ಯಾಕಂದರೆ ಮದುವೆಯಾಗಿ ಕೇವಲ 5 ವರ್ಷ 6 ವರ್ಷಕ್ಕೆ ಜಗಳ ಆಡ್ತಾರೆ, ಪ್ರೀತಿ ಇರಲ್ಲ. ಆದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ದಂಪತಿ ಸುಮಾರು 72 ವರ್ಷ ಅವರ ಜೊತೆಯಾಗಿರುವಂಥ ಜೀವನ. ಪ್ರೀತಿ ಎಷ್ಟು ಮಾಡ್ತಿದ್ರು ಅಂದರೆ ನಮಗೆ ಮೊನ್ನೆ ಈ ಸಂದರ್ಭದಲ್ಲಿ ಮುಖಂಡ ಸಣ್ಣ ನರಸಿಂಹ ನಾಯಕ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ, ಗ್ರಾಮಾಂತರ ಕಾರ್ಯಾಧ್ಯಕ್ಷ ಅಮರೇಶ್ ಆಶಾಪೂರು, ಗ್ರಾಮಾಂತರ ಅಧ್ಯಕ್ಷ ನಾಗರಾಜ್ ಗೌಡ, ಜಿಲ್ಲಾ ಪರಿಶಿಷ್ಟ ಅಧ್ಯಕ್ಷ ನರಸಪ್ಪ ಆಶಾಪೂರು, ನಾಗರಾಜ್ ನಾಯಕ, ದುಳ್ಳಯ್ಯ ನಾಯಕ, ವಿಜಯ್ ಕುಮಾರ್, ಎಸ್ ರಾಜು, ಬಿಕೆ ಬಾಬು, ಈರಣ್ಣ ಯಾದವ್, ರವಿಕುಮಾರ್, ಸಂತೋಷ್, ಆದಿರಾಜ್, ನರಸಿಂಹಲು, ಆಲಂ ಬಾಬು, ರವಿ ಮಡಿವಾಳ, ಅವಿಲ್ ನರಸಿಂಹಲು ಕಟ್ಟಿಮನಿ, ಅಮಿತ್ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮಾ ಅಂಗವಾಗಿ ಬೆಳಿಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆಯ ವಿಶೇಷ ಆಕರ್ಷಣೆಯಾಗಿ ಶ್ರೀ ಸಾಯಿಬಾಬಾರವರು ಧರಿಸಿದ್ದ ಪವಿತ್ರ ಕಫ್ನಿ ವಸ್ತ್ರದ ದಿವ್ಯ ದರ್ಶನ ಮಾಡಿಸಲಾಗುವುದು. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಗ್ರಾಂ ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳ ಮೊಬೈಲ್ ಸಂಖ್ಯೆ 9160000600 ಹಾಗೂ 7611993999 ಇವರಿಗೆ ಕರೆ ಮಾಡಬಹುದು. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ್ ಸ್ಟೇಷನ್ ರಸ್ತೆ, ರಾಯಚೂರು. ಬ್ರೇಕ್ನ ನಂತರ ಮೆಗಾ ನ್ಯೂಸ್ಗೆ ಸ್ವಾಗತ. ನಗರದ ಜನತೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಆಡಳಿತ ಗಮನಕ್ಕೆ ತರಲು ಜಿಲ್ಲಾ ನಾಗರಿಕ ಸಮಿತಿ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಸಮಿತಿ ಸಂಚಾಲಕ ಅಮರೇಗೌಡ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರತಿ 2 ತಿಂಗಳಿಗೊಮ್ಮೆ ಸಭೆ ಸೇರಿ ಸಮಸ್ಯೆಗಳ ಪರಿಹಾರಕ್ಕೆ ಆಡಳಿತದೊಂದಿಗೆ ಕೈಜೋಡಿಸಿ ಕಾರ್ಯನಿರ್ವಹಿಸಲಾಗುತ್ತದೆ. ನಗರದಲ್ಲಿರುವ ಅವೈಜ್ಞಾನಿಕ ಸ್ಪೀಡ್ ಬ್ರೇಕರ್ ತೆರವು, ಬೀದಿ ದೀಪಗಳ ಸಮರ್ಪಕ ನಿರ್ವಹಣೆ, ಫುಟ್ಪಾತ್ಗಳ ಸಂರಕ್ಷಣೆ, ಶುದ್ಧ ಕುಡಿಯುವ ನೀರು ಸಮರ್ಪಕ ನಿರ್ವಹಣೆ, ಕಸ ವಿಲೇವಾರಿ ಜಾಗೃತಿ, ಪರಿಸರ ಸ್ನೇಹಿ ಕಟ್ಟಡಗಳ ನಿರ್ಮಾಣಕ್ಕೆ ಷರತ್ತುಗಳ ಅಳವಡಿಕೆ, ನಗರದ ಉದ್ಯಾನವನಗಳ ಪುನಶ್ಚೇತನ, ಕನ್ನಡದಲ್ಲಿ ನಾಮಫಲಕಗಳ ಅಳವಡಿಕೆ, ಶೌಚಾಲಯ ನಿರ್ಮಾಣ ಸೇರಿದಂತೆ ಸಮಸ್ಯೆಗಳ ಕುರಿತು ಮಹಾನಗರ ಪಾಲಿಕೆ ಆಯುಕ್ತರನ್ನು ಭೇಟಿ ಮಾಡಿ ಮನವಿ ಮಾಡಲಾಗುತ್ತದೆ. ಕಾಲಮಿತಿಯಲ್ಲಿ ಸಮಸ್ಯೆಗಳ ನಿರ್ವಹಣೆಗೆ ಒತ್ತಾಯಿಸಲಾಗುತ್ತದೆ. ಮೇಲಿಂದ ಮೇಲೆ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳನ್ನು ಭೇಟಿ ಮಾಡಿ ಪರಿಹಾರಕ್ಕೆ ಒತ್ತಾಯಿಸಲಾಗುತ್ತದೆ. ಆಡಳಿತದೊಂದಿಗೆ ಜನರ ಸಹಕಾರವು ಮುಖ್ಯವಾಗಿದ್ದರಿಂದ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ವೇದಿಕೆ ಮಾಡಲಿದೆ. ಎಲ್ಲಾ ವಾರ್ಡ್ಗಳಲ್ಲಿಯೂ ಜನರ ಸಮಿತಿ ರಚಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಿಯಾತ್ಮಕವಾಗಿ ವೇದಿಕೆ ಕಾರ್ಯನಿರ್ವಹಿಸಲು ಉದ್ದೇಶಿಸಿದೆ. 60 ಜನರೊಂದಿಗೆ ವೇದಿಕೆ ಅಸ್ತಿತ್ವಕ್ಕೆ ತರಲಾಗಿದೆ. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ್ದು ನಾಗರಿಕ ಸೌಲಭ್ಯಗಳು ಹೆಚ್ಚಿಸುವ ಅವಶ್ಯಕತೆ ಇದ್ದು ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಪ್ರಾರಂಭಿಸಲಾಗಿದೆ ಎಂದರು. ಸಾರ್ವಜನಿಕರು ವೇದಿಕೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ಒಂದು ಸಂಘಟನೆ ವಿಷಯವಾಗಿ ರಾಯಚೂರು ನಗರದಲ್ಲಿರುವ ಜ್ವಲಂತ ಸಮಸ್ಯೆಗಳು, ಆ ಸಮಸ್ಯೆಗಳ ಬಗ್ಗೆ ನಾವು ಇದರಲ್ಲಿ ಕೆಲವೊಂದು ರಿಟೈರ್ಡ್ ಆಗಿದೆ. ರಿಟೈರ್ಡ್ ಆದಮೇಲೆ ಏನೋ ಒಂದು ಅಳಿಲು ಸೇವೆ ಸಲ್ಲಿಸ್ಬೇಕನ್ನೋ ಉದ್ದೇಶಕವಾಗಿ ಎಲ್ಲರೂ ಮೀಟಿಂಗ್ ಮಾಡಿ ಇವತ್ತು ಈ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾವು ಬಂದಿದ್ದೇವೆ. ಅಂದರೆ ಇಲಾಖಾವಾರ ನಮ್ಮ ರಾಯಚೂರು ನಗರದಲ್ಲಿ ಎಷ್ಟು ಇಲಾಖೆಗಳಿದಾವೆ ಆ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಮುಖ್ಯಸ್ಥರಲ್ಲಿ ನಾವು ಮನವಿ ಮಾಡಿಕೊಡುತ್ತೇವೆ. ಈಗ ನಾವು ಮೊದಲನೇದೇನಂತಂದ್ರೆ ಈ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರನ್ನ ಇವತ್ತು ನಾವು ಭೇಟಿಯಾಗಿದ್ದೇವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಈ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳು ಈಗ ಹೆಂಗಾಗ್ಬಿಟ್ಟು ಅಂದ್ರೆ ಮನುಷ್ಯ ಬಂದಂಗೆ ಗೋಡೆ ಕಟ್ಟಿಸಿದಂಗೆ ಕಟ್ಟಿಸ್ಬಿಟ್ಟಾವೆ. ಆ ವಿಷಯ ಅದರಿಂದ ಭಾಳ ಚಾಲಕರಿಗೆ ಎಲ್ಲರಿಗೂ ನಮಗೂ ನಿಮಗೂ ಭಾಳ ಸಮಸ್ಯೆ ಆಗಿದೆ. ಅದನ್ನು ಅವ್ರು ಏನು ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕು. ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅವರು. ಅದರಂತೆ ಎಲ್ಲಿ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಅಲ್ಲಿ ವೈಟ್ ಪೇಂಟ್ ಹಚ್ಚಬೇಕು. ಅಂದರೆ ಬರೋಕಾಲಕ್ಕೆ ಅವರಿಗೆ ಕಾಣಿಸ್ತವೆ. ಒಮ್ಮೆ ಮೇಲೆ ಬಂದರೆ ಎಷ್ಟೋ ಅನಾಹುತಗಳು ಜರುಗಿವೆ ನಗರದಲ್ಲಿ. ಎಸ್ಪೆಷಲಿ ಅಗ್ರಿಕಲ್ಚರ್ ಕಾಲೇಜ್ ಮುಂದೆ ಅನೇಕ ಆಕ್ಸಿಡೆಂಟ್ಗಳಾಗಿವೆ. ಅದ್ರ ಸಲುವಾಗಿ ಎಲ್ಲಿ ಬೇಕಾದ್ರೆ ಮನುಷ್ಯ ಬಂದಂಗೆ ಅಲ್ಲಿ ಗೋಡೆ ಕಟ್ಟಿಸುವ ಅಲ್ಲ ಅದು
ಸ್ಪೀಡ್ ಬೇಕಾದ್ರೆ ಅಂದರೆ ಸೈಂಟಿಫಿಕ್ ಆಗಿ ಇಳಿಸಾರ ಹಾಕಿ ಸ್ಲೋ ಆಗ್ತಾವೆ ಕರೆಕ್ಟ್ ಸ್ಲೋ ಆದ್ರೆ ಸಾಕು. ಅದಕ್ಕೆ ಒಂದು ಬಿಳಿ ಬಣ್ಣದ ಗುರುತು ಹಚ್ಬೇಕು. ಆಮೇಲೆ ಎಲ್ಲಿಯಾದರೂ ಪಾದಚಾರಿಗಳ ಮಾರ್ಗ ಇದ್ದರೆ ಹಾಕ್ಬೇಕು, ಕನ್ನಡದಾಗ ಹಾಕ್ಬೇಕು. ಪಾದಚಾರಿಗಳ ಮಾರ್ಗ ಅಂತಿತ್ತಂದ್ರೆ ಆಟೋಮೆಟಿಕ್ ಹೋಗೋರಿಗೆ ಹಳ್ಳಿ ಮಂದಿಗೆ ಜನರಿಗೆ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಬೀದಿ ದೀಪಗಳ ನಿರ್ವಹಣೆ ಅಂತ ಬರ್ತೀವಿ. ಅದರಲ್ಲಿ ಏನಾಗಿದೆ ಅಂದ್ರೆ ಲೈಟ್ ಹಾಕ್ತಾರೆ, ಅದು ಕಂಬ ಸಹಿತ ಕಾಣುತ್ತೆ. ಅದಕ್ಕೆ ಹಾಕಿದ್ರೆ ಕತ್ಲಿದ್ರೆ ಚಲೋ ನಡೀತದೆ. ಇವ್ರು ಹಾಕಿ ಸುಮ್ಮನೆ ಬದಲಾವಣೆ ಮಾಡೋದು. ಕ್ವಾಲಿಟಿ ಬಲ್ಬ್ ಹಾಕ್ಬೇಕು, ಬೆಳಕು ಇರ್ತಕ್ಕಂಥದ್ದು ಹಾಕ್ಬೇಕು. ಆಮೇಲೆ ನಿರ್ವಹಣೆ ಇರ್ಬೇಕು. 2 ದಿವಸ ಹಂಗೆ ಇರ್ತಾವೆ. ಅದ್ರ ಸಲಹೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕಂತ. ಹೆಚ್ಚು ಬೆಳಕು ಹಿಡಿದು ಬೀದಿ ದೀಪ. ಆಮೇಲೆ ಸುರಕ್ಷಿತ ಫುಟ್ಪಾತ್ಗಳು. ಈಗ ಏನಾಗಿದೆ ಒಂದು ಬಜಾರ್ದಾಗ ಮಾಡಿರ್ತೀವಿ, ಮುಂದೊಂದು ದೊಡ್ಡದು ತಗ್ಗು ಬಿದ್ದಿರುತ್ತೆ ಮುಂದೆ, ಕಾಲಕ್ಕೆ ಅದು ಅಪಾಯ ಆಗ್ತಕ್ಕಂಥ ಅವಕಾಶ ಇರ್ತಾವೆ. ಅದಕ್ಕೆ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡೋದು, ಅದ್ರ ಬಗ್ಗೆ ಅವ್ರ ಲಕ್ಷ್ಯ ಇರೋದಿಲ್ಲ. ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಷ್ಟೇ ಡೇಂಜರ್ ಇರ್ತದೆ. ಆಮೇಲೆ ಕುಡಿಯುವ ನೀರು ಮತ್ತು ನೀರು ನಿರ್ವಹಣೆ ಅಂತ ಹೇಳ್ತೀವಿ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. 24 ತಾಸು ನೀರು ಘಟ್ಟಕ್ಕೆ ಹೋಗ್ತಿರ್ತಾವೆ, ಒಂದು ಕಡೆ ಬೇರೆ ಇರುತ್ತೆ. ಆಮೇಲೆ ಎಷ್ಟೋ ಸಲ ನಮ್ಮ ಮನೆಗೆ ಘಟ್ಟ ನೀರು ಬಂದವು, ತೋರಿಸಿ ಅವರು ಫೋಟೋ ತಗೊಂಡು. ಅದಕ್ಕೆ ಅದ್ರ ಬಗ್ಗೆ ಸ್ವಚ್ಛತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವರು ಅದೊಂದು ವ್ಯವಸ್ಥೆ ಮಾಡಬೇಕು, ನೀರು ನಿರ್ವಹಣೆ ಮಾಡಬೇಕು. ಕಸ ವಿಲೇವಾರಿ ಜಾಗೃತಿ ಅಂತ ಕರಿತೀವಿ. ಈಗ ನಾವು ಒಣ ಹಸಿ ಕಸ ತೊಗೊಂಡೋಗಿರ್ತೀವಿ, ಅವ್ರು 2 ಕೂಡಿ ಅವ್ರಿಗೆ ಹಾಕೊಂಡು ಹೋಗಿ ಅದ್ರ ಸಲುವಾಗಿ ಅದೊಂದು ಕೆಲಸ. ಆಮೇಲೆ ಓಣೆಗೆಲ್ಲ ಬೆಂಕಿ ಹಚ್ತಾರೆ. ಸ್ವಲ್ಪ ಎಜುಕೇಟ್ ಮಾಡಬೇಕಂತ ಈ ನಗರ ಪಾಲಿಕೆಗಳು. ಅದರ ರೀತಿಯಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಪರಿಸರ ಸ್ನೇಹಿ ಕಟ್ಟಡ ನಿಯಮಗಳು. ಈಗೇನು ಕಟ್ಟಡ ಪರ್ಮಿಷನ್ ಕೊಡ್ತಾರಲ್ಲ ಇವರು, ಏನು ಮಾಡಬೇಕಂದ್ರೆ ಅಲ್ಲಿ ಹೊಸ ಮನೆ ಕಟ್ಟಡ ನೀಡುವಾಗ ಸೌರ ವಿದ್ಯುತ್ ಅಂತ ನಂತರ ಅಟ್ಲೀಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು, 4 ಗಿಡ ಹಾಕ್ಸ್ಬೇಕು. ಆಮೇಲೆ ಬಿಲ್ಡಿಂಗ್ ಆದಮೇಲೆ ಸೋಲಾರ್ ಹಾಕ್ಸ್ಬೇಕಂತ ಅವ್ರಿಗೆ ಹೇಳೋದು. ಇದು ಕೊಟ್ಟರೆ ಅವರು ಸೀರಿಯಸ್ ಆಗಿ ಮಾಡ್ತಾವೆ. ಇಲ್ಲಾಂದ್ರೆ ಅದು ನಮ್ಗೆ ಬರೋಂಗಿಲ್ಲ. ಯಾಕಂದ್ರೆ ರಾಯಚೂರು ಅಂದರೆ ಬಿಸಿಲು, ನಾವೇ ಸೌರ ವಿದ್ಯುತ್ ಮಾಡೋದು ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಅವರು ಎಜುಕೇಟ್ ಮಾಡಬೇಕು. ಆಮೇಲೆ ಉದ್ಯಾನವನಗಳ ಪುನಶ್ಚೇತನ, ಗಾರ್ಡನ್ಸ್ ಎಲ್ಲ ಇದಾವ, ಅದ್ರಾಗ ಎಲ್ಲವೂ ಲಾಕಪ್ ಡೆತ್ ಕೀಲಾಕಿಬಿಟ್ಟಿರ್ತಾರೆ. ಆಮೇಲೆ ಒಳಗೆ ಗಾರ್ಡೇ ಇರೋಂಗಿಲ್ಲ, ಡಸ್ಟ್ಬಿನ್ ಇಲ್ಲ, ಅವು ಬೆಂಚ್ ಇರ್ತಾವೆ. ಈಗೆಲ್ಲ ಕೆಲವೊಂದು ಹುಡುಗರು ಏನು ಮಾಡ್ತಾವೆ, ಮುರಿದಾಕಿರ್ತಾವೆ. ಅದಕ್ಕೆ ಗಾರ್ಡನ್ ಅಷ್ಟು ರೊಕ್ಕ ಲಕ್ಷಾಂತರ ಖರ್ಚು ಮಾಡಿದ ಮೇಲೆ ಒಬ್ಬ ಗಾರ್ಡ್ ನಿಮಿಷಕ್ಕೆ ಏನಾಗಿತ್ತು, ಅದರ ಡಸ್ಟ್ಬಿನ್ ಇತ್ತು. ಒಬ್ಬ ಗಾರ್ಡ್ ಇದ್ಮೇಲೆ ಅವ್ರು ಯಾರು ಏನು ಮಾಡೋಲ್ಲ, ಬರ್ತಾರೆ ಗಾರ್ಡ್ ಪ್ಲಾಸ್ಟಿಕ್ ಅವ್ರು ಹಾಕಿ ಹೋಗ್ತಾರೆ. ಒಂದು ಸ್ವಚ್ಛತೆ ಇರ್ತದೆ. ಇಲ್ಲೇ ಕಾಲಕ ಹಾಸ್ಪಿಟ್ಲ್ ಇದೆ, ಚಾಣಕ್ಯ ಹಾಸ್ಪಿಟ್ಲ್ ಹಿಂದೊಂದು ಗಾರ್ಡನ್ ಇದೆ. ಅಲ್ಲಿ ಏನು ಲಾಕ್ ಒಳಗೆಲ್ಲ ದೇವ್ರು ಬೆಳೆದಂಗೆ ಬೆಳೆದ್ಬಿಟ್ಟವ, ಒಳಗೆ ಜನರಿಗೆ ಉಪಯೋಗನೇ ಇಲ್ಲ. ಅದಕ್ಕೆ ಪ್ರತಿ ಗಾರ್ಡನಿಗೆ ಒಬ್ಬರು ಒಂದು ಗಾರ್ಡನ್ ನೇಮಿಸಿ ಸ್ವಚ್ಛತೆಗೆ ಅವರು ಇದು ಮಾಡಬೇಕು. ವಾಕಿಂಗ್ ಅಲ್ಲಿ ಮಾಡೋರಿಗೆ ಅನುಕೂಲ ಮಾಡಿಕೊಡ್ಬೇಕು. ಆಮೇಲೆ ಶೌಚಾಲಯಗಳು ಇರಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಇಲ್ಲಿಂದ ನಾವು ಬಜಾರ್ಗೆ ಹೋಗೋದಕ್ಕೆ ಒಂದು ಶೌಚಾಲಯ ಹೆಣ್ಮಕ್ಳು ಯಾರೇ ಕಷ್ಟ ಅಲ್ಲ, ಅವ್ರು ದಯವಿಟ್ಟು 2 ಕಿಲೋಮೀಟ್ರು ಅಥವಾ 1 ಕಿಲೋಮೀಟರ್ ಏನು ರೂಲ್ಸ್ ಐತೆ ಅದ್ರ ತಕ್ಕಂತೆ ಈ ನಗರದಲ್ಲಿ ಯಾವುದು ಮಾಡ್ಕೊಂಡು ಇವ್ರು ಮಾಡಕ್ಕೆ ಹೋಗ್ಬಾರ್ದು. ಇವ್ರು ಮಾಡಿದ್ರೆ ಅವತ್ತು ಉದ್ಘಾಟನೆಗೆ ಅವತ್ತು ಮುಚ್ಚಿಬಿಡ್ತಾರೆ. ಈ ಪುಣ್ಯಾತ್ಮ ಗೊತ್ತದ ಶೌಚಾಲಯ. ಅದಕ್ಕೆ ಶೌಚಾಲಯ ಇವ್ರು ಮಾಡಬಾರ್ದು, ಮಾಡಿದ್ರೆ ಪಾಪ ಬರ್ತದೆ. ಯಾರು ಮಾಡ್ಕೊಂಡು ಮಾಡಿಸಿ ಪೇಂಟ್ ಯೂಸ್ ಮಾಡ್ತೀವಿ. ಒಂದು ಕುಟುಂಬ ಬದುಕ್ತಾರೆ, ಸ್ವಚ್ಛತೆ ಇರ್ತದೆ, ಬೇರೆಯವರು ಬಂದು ಸ್ನಾನ ಮಾಡ್ಬೋದು, ಎಲ್ಲರೂ ಅನುಕೂಲ ಆಗ್ತವೆ, ಸ್ವಚ್ಛತೆ ಇರ್ತದೆ ಊರು. ಆ ದೃಷ್ಟಿಯಲ್ಲಿ ಶೌಚಾಲಯಗಳನ್ನು ಬೇರೆಯಿಂದ ಯೂಸ್ ಶೌಚಾಲಯ ವ್ಯವಸ್ಥೆ ಮಾಡಬೇಕು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್ ಪಾಟೀಲ್, ಸಂತೋಷ್ ಕುಮಾರ್, ಕಲ್ಲೂರು ರಮೇಶ್ ರಾವ್, ಶ್ರೀನಿವಾಸ್ ಕಲವಲದೊಡ್ಡಿ, ಎಂ ವೀರಭದ್ರಯ್ಯ, ಜೈ ಭೀಮ, ವೀರೇಶ್, ವೆಂಕಟರೆಡ್ಡಿ ದಿನ್ನಿ, ಗುರುರಾಜ್ ಕುಲಕರ್ಣಿ, ಪ್ರಸನ್ನ ಆಲಂಪಲ್ಲಿ ಸೇರಿ ಅನೇಕರಿದ್ದರು. ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ, ಪರೀಕ್ಷಾ ಅಕ್ರಮಗಳು, ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಹಾಗೂ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘದ ವತಿಯಿಂದ ಅಪರ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು. ದೇಶದಾದ್ಯಂತ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ವಿವಿಧ ಅಕ್ರಮಗಳ ಕುರಿತು ಗಂಭೀರ ಆರೋಪಗಳು ಕೇಳಿಬಂದಿದ್ದು, ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಪೋಷಕರು ಆತಂಕಕ್ಕೊಳಗಾಗಿದ್ದಾರೆ. ಶಿಕ್ಷಣ ತಜ್ಞೆ ಹಾಗೂ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ನಡೆಸುತ್ತಿರುವ ಪ್ರತಿಭಟನೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಉಂಟಾಗಿರುವ ಆತಂಕವನ್ನು ಪ್ರತಿಬಿಂಬಿಸುತ್ತದೆ. ಪರೀಕ್ಷೆಗೆ ಸಂಬಂಧಿಸಿದ ಒತ್ತಡ, ಅನಿಶ್ಚಿತತೆ ಹಾಗೂ ನ್ಯಾಯ ದೊರೆಯದ ಭಾವನೆಯಿಂದ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ. ಇಂತಹ ಗಂಭೀರ ಪರಿಸ್ಥಿತಿಯ ನಡುವೆಯೂ ಕೇಂದ್ರ ಸರ್ಕಾರ ಸಮರ್ಪಕ ಹಾಗೂ ಪಾರದರ್ಶಕ ಕ್ರಮ ಕೈಗೊಂಡಿಲ್ಲ ಎಂದು ಸಂಘ ಆರೋಪಿಸಿತು. ಈ ಹಿನ್ನೆಲೆಯಲ್ಲಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು ಹಾಗೂ ಆಡಳಿತಾತ್ಮಕ ವೈಫಲ್ಯಗಳ ಕುರಿತು ಉನ್ನತ ಮಟ್ಟದ ಸ್ವತಂತ್ರ ನ್ಯಾಯಾಂಗ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯ ರಕ್ಷಣೆಗಾಗಿ ಸಮಗ್ರ ನೀತಿ, ಸಮಾಲೋಚನಾ ವ್ಯವಸ್ಥೆ ಹಾಗೂ
ಪರಿಣಾಮಕಾರಿ ದೂರು ನಿರ್ವಹಣಾ ವ್ಯವಸ್ಥೆಯನ್ನು ರೂಪಿಸಬೇಕು ಎಂದು ಒತ್ತಾಯಿಸಿದರು. ಅಕ್ರಮದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಂಡು ಪರೀಕ್ಷೆಯಿಂದ ಅನ್ಯಾಯಕ್ಕೊಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು. ಶಿಕ್ಷಣ ಸಚಿವಾಲಯ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಪ್ರತಿಭಟನಾಕಾರರು ಮತ್ತು ವಿದ್ಯಾರ್ಥಿಗಳು ಎತ್ತಿರುವ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ನೀಡುವಂತೆ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಸೈಯದ್ ರಶೀದ್, ಕಾರ್ಯದರ್ಶಿ ಆದಿಲ್ ಚೌಧರಿ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿ 3 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ದೇವಸಗೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಫಲಾನುಭವಿಗಳ ಅಭಿಪ್ರಾಯ ಸಂಗ್ರಹಣೆ ಸಭೆ ನಡೆಯಿತು. ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಹಂಪನಗೌಡ ಪೊಲೀಸ್ ಪಾಟೀಲ್ ಹಾಗೂ ಶಶಿಕಲಾ ಭೀಮರಾಯ ಅವರ ನೇತೃತ್ವದಲ್ಲಿ ನಡೆದ ಸಭೆಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿ ಸಹಕಾರ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಸಸಿ ನೆಡುವ ಮೂಲಕ 3 ವರ್ಷದ ಸಾಧನೆಯನ್ನು ಸ್ಮರಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಶಶಿಕಲಾ ಭೀಮರಾಯ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜನಪರ ದೃಷ್ಟಿಯಿಂದ ಜಾರಿಗೆ ತರಲಾಗಿದ್ದು, ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತ ವಿದ್ಯುತ್, ಮಹಿಳೆಯರ ಖಾತೆಗೆ ನೇರ ನಗದು ವರ್ಗಾವಣೆ ಹಾಗೂ ಉಚಿತ ಸಾರಿಗೆ ಸೇರಿದಂತೆ ಹಲವು ಸೌಲಭ್ಯಗಳು ದೊರೆತಿವೆ ಎಂದು ಹೇಳಿದರು. ಪ್ರಸ್ತುತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೂ ಈ ಯೋಜನೆಗಳು ಮತ್ತಷ್ಟು ಬಲಗೊಂಡು ಮುಂದುವರಿಯುತ್ತವೆ ಎಂದು ಹೇಳಿದರು. ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಫಲಾನುಭವಿಗಳ ಅಭಿಪ್ರಾಯ ಸಂಗ್ರಹಿಸಿ ಯೋಜನೆಗಳ ಸುಧಾರಣೆಗೆ ಅಗತ್ಯ ಮಾಹಿತಿ ಪಡೆಯುವಂತೆ ಸರ್ಕಾರ ಸೂಚಿಸಿರುವ ಹಿನ್ನೆಲೆಯಲ್ಲಿ ದೇವಸಗೂರು ಗ್ರಾಮ ಪಂಚಾಯಿತಿಯಲ್ಲೂ ಈ ಸಭೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಮಾತನಾಡಿದ ಹಂಪನಗೌಡ ಪೊಲೀಸ್ ಪಾಟೀಲ್, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಮುಂದುವರಿಯಲಿದ್ದು, ಫಲಾನುಭವಿಗಳು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ. ಸಮಾಜದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಸಾಧಿಸುವ ಉದ್ದೇಶದಿಂದಲೇ ಈ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದರು. ಫಲಾನುಭವಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು ಉಚಿತ ಬಸ್ ಪ್ರಯಾಣ, ಗೃಹ ಜ್ಯೋತಿ ಯೋಜನೆಯಡಿ ಉಚಿತ ವಿದ್ಯುತ್ ಹಾಗೂ ಮಹಿಳೆಯರಿಗೆ ದೊರೆಯುತ್ತಿರುವ ಆರ್ಥಿಕ ನೆರವಿನಿಂದ ಕುಟುಂಬದ ಜೀವನ ಮಟ್ಟ ಸುಧಾರಿಸಿದೆ. ಮಹಿಳೆಯರಲ್ಲಿ ಸ್ವಾವಲಂಬನೆ ಹೆಚ್ಚಾಗಿದ್ದು, ಈ ಯೋಜನೆಗಳನ್ನು ಮುಂದುವರಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. 2 ತಿಂಗಳಿದ್ದು ಈಗ ರೊಕ್ಕ ತ್ರಾಸ ಆಗೈತೆ. ಆದ್ರೆ ಈಗ ಬಂದ ಅಂದ್ರೆ ನಮಗೂ ಅನುಕೂಲ ಆಗ್ತದ್ರ ಸರ್. ಆ ರೊಕ್ಕಲಿಂದ ನಮಗೂ ಕೈಯಾಗ ರೊಕ್ಕ ಇರ್ತದ. ಎಲ್ಲಿಗಾರು ಹೋಗ್ಬೇಕಂದ್ರೆ ನಮ್ಮ ಸ್ವತಂತ್ರದಿಂದ ಹೋಗ್ತಿರ್ತೀವಿ. ಈಗ ಅವ್ರು ಕೊಡಬೇಕು, ನಾವು ಹೋಗ್ಬೇಕಂದ್ರೆ ಆಗ್ಲಾರ್ದು. ಈಗ ರೊಕ್ಕ ಬಂದಾಗ ಸುಟ್ಟು ನಮಗೂ ಒಳ್ಳೇದಾಗೈತೆ ಸರ್. 2 ತಿಂಗಳಲ್ಲಿ ಬಂದಿದ್ದಿಲ್ಲ, ಈ ತಿಂಗಳ ಬಂದಿದೆ. 2000ದಿಂದ ನಾವು ಮನೆ ಖರ್ಚಿಗೆಲ್ಲ, ಮಕ್ಕಳ ಫೀಸಿಗೆ ಅದಕ್ಕೆಲ್ಲ ಉಪಯೋಗ ಮಾಡ್ಕೊತ ಇದೀವಿ. ನಾವು 2000 ಬರೋದ್ರಿಂದ ನಮಗೆ ಯಾರಿಗೂ ಕೇಳಬೇಕಂತಂದೇಳಿ ಇದಿರಲ್ಲ. ನಮ್ಮಲ್ಲಿ ಕೈಯಾಗ ರೊಕ್ಕ ಇರ್ತಾವೆ. ನಮ್ಮಿಂದ ನಾವು ಸ್ವಾತಂತ್ರ್ಯದಿಂದ ನಾವು ಬಳಸ್ಕೊಂತೀವೆಲ್ಲ. ಬಸ್ಸಿನ ಅನುಕೂಲ ಆಗಿದೆ ಸರ್. ನಾವೆಲ್ಲ ಆಶಾ ವರ್ಕರ್ ಇದೀವಿ ಸರ್. ನಾವೆಲ್ಲ ಓಡಾಡ್ಬೇಕಲ್ಲ, ಯಾರನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಮ್ಗೆ ಬಸ್ಸಿನ ಅನುಕೂಲ ಆಗಿದೆ ಸರ್. ಸಭೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ವಿವಿಧ ಯೋಜನೆಗಳ ಫಲಾನುಭವಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್, ಅನುಷ್ಠಾನ ಸಮಿತಿ ಸದಸ್ಯರಾದ ಚರ್ಚ್ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೈತರ ಬೆಳೆ ಸಾಲ ಮನ್ನಾ ಮಾಡಿ ಬರಗಾಲ ಘೋಷಣೆಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನೆ. ಚೆನ್ನಮ್ಮ ನಿಧನಕ್ಕೆ ಜೆಡಿಎಸ್ ಸಂತಾಪ ಸಭೆ. ಎಲ್ಲರಿಗೂ ತಾಯಿಯಂತೆ ಅಂತಃಕರಣ ತೋರಿದವರು ಚೆನ್ನಮ್ಮ, ಎಂ ವಿರೂಪಾಕ್ಷಿ. ನಗರಕ್ಕೆ ನಾಗರಿಕ ಸೌಲಭ್ಯ ಒದಗಿಸಲು ನಾಗರಿಕ ವೇದಿಕೆ ಅಸ್ತಿತ್ವಕ್ಕೆ ಆಡಳಿತ ಸಮಸ್ಯೆ ಗಮನ ತರಲು ನಿರ್ಧಾರ, ಅಮರೇಗೌಡ ಪಾಟೀಲ್. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ರಾಷ್ಟ್ರಪತಿಗಳ ಮಧ್ಯಪ್ರವೇಶಕ್ಕೆ ಲಿಜೆಂಡ್ ಟಿಪ್ಪು ಸುಲ್ತಾನ್ ಸಂಘ ಒತ್ತಾಯ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 3 ವರ್ಷ, ದೇವಸಗೂರು ಗ್ರಾಮ ಪಂಚಾಯಿತಿಯಿಂದ ಜನಾಭಿಪ್ರಾಯ ಸಂಗ್ರಹ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.